ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆಗೆ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಬಿವೈ ವಿಜಯೇಂದ್ರ ನಡೆಗೆ ಬಿಜೆಪಿ ಹೈಕಮಾಂಡ್ ಶಬಾಷ್ ಅಂದಿದೆಯಂತೆ. ರಾಜ್ಯದಲ್ಲಿ ಪಕ್ಷ ಬಲವರ್ಧನೆ ಆಗ್ತಿದೆ ಅಂತ ಹೈಕಮಾಂಡ್ ಸಂತಸ ವ್ಯಕ್ತಪಡಿಸಿದೆ. ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇರೋದ್ರ ಬಗ್ಗೆ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಮೇ 11ರ ಹುಬ್ಬಳ್ಳಿಯಲ್ಲಿ ಜನಾಕ್ರೋಶ ಯಾತ್ರೆಗೆ ಸಮಾರೋಪ ಸಮಾರಂಭವನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಬಗ್ಗೆ ಹೈಕಮಾಂಡ್ ಭರವಸೆ ನೀಡಿದೆ. ಮೊದಲ ಪ್ರಯಾರಿಟಿ ಅಮಿತ್ ಶಾ ಅವರನ್ನ ಅಲ್ಲಿಗೆ ಕರೆಸಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಇನ್ ಕೇಸ್ ಬರದೇ ಇದ್ದಂತಹ ಸಂದರ್ಭದಲ್ಲಿ ಜೆ.ಪಿ. ನಡ್ಡಾ ಅವರಿಗೆ ಈ ಸಮಾರೋಪ ಸಮಾರಂಭಕ್ಕೆ ಕರೆಸಿ ಇದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸದ್ಯಕ್ಕೆ ಮುಂದಾಗಿದ್ದಾರೆ. ಜನಾಕ್ರೋಶ ಯಾತ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಆಗಿದೆ. ಉಳಿದಂತಹ 10 ಜಿಲ್ಲೆಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಸಮಾರೋಪ ಸಮಾರಂಭವನ್ನ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದೆ ರಾಜ್ಯ ಬಿಜೆಪಿ ಘಟಕ. ವಿಜಯೇಂದ್ರ ಅವರು ಇದರ ಸಾರಥ್ಯವನ್ನ ನೇತೃತ್ವವನ್ನ ವಹಿಸಿದ್ರು. ಈ ಹಿಂದೆ ಕಾಣಿಸಿಕೊಳ್ಳದೇ ಇರುವಂತಹ ಹಲವಾರು ನಾಯಕರು ಈ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿಯ ಸೀನಿಯರ್ ಲೀಡರ್ಸ್ ಕಾಣಿಸಿಕೊಂಡ್ರು. ಒಂದು ಒಗ್ಗಟ್ಟಿನ ಬಲ ಪ್ರದರ್ಶನ ಆಯಿತು ಮತ್ತು ರಾಜ್ಯ ಬಿಜೆಪಿ ರಾಜ್ಯದಲ್ಲಿ ಎಷ್ಟು ಆಕ್ಟಿವ್ ಇದೆ ಅನ್ನುವಂತಹ ಮೆಸೇಜ್ ಹೋಗೋ ತರ ಆಯಿತು ಮತ್ತು ಪಕ್ಷದ ಸಂಘಟನೆ ಕೂಡ ಆಗ್ತಾ ಇದೆ ಇದರಿಂದ ಅಂತ ಹೇಳಿ ಹೈಕಮಾಂಡ್ ವರದಿ ತರಿಸಿಕೊಂಡಿದೆ. ಹಾಗಾಗಿ ಸಹಜವಾಗಿ ಹೈಕಮಾಂಡ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ ವಿಜಯೇಂದ್ರ ಅವರ ಕಾರ್ಯಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.